ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ವಾಯ್ಸ್ ಎಐ ಬಗ್ಗೆ. ಇದನ್ನೊಂದು ರೀತಿ ಇವತ್ತಿನ ಕಾಲದ ಗೋಲ್ಡ್ ರಶ್ ಅಂದ್ರೆ ಚಿನ್ನದ ಗಣಿಗಾರಿಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೆಲ್ಲೂ ಹೊಸ ಹೊಸ ಅವಕಾಶಗಳು ಹುಟ್ಟುಕೊಳ್ತಿವೆ. ಹಾಗೆಂದ್ರೆ ಬನ್ನಿ, ಈ ಹೊಸ ಜಗತ್ತಿನಲ್ಲಿ ಹೇಗೆ ಯಶಸ್ಸು ಗಳಿಸ್ಬೋದು ಅಂತ ಒಟ್ಟಿಗೆ ಸೇರಿ ನೋಡೋಣ. ಎಐ ಎಕ್ಸ್ಪರ್ಟ್ ಜಾನಿಸ್ ಮೂರ್ ಹೇಳೋ ಈ ಮಾತನ್ನೊಮ್ಮೆ ಗಮನಿಸಿ. 2025ಕ್ಕೆ ಈ ಕ್ಷೇತ್ರ ದೊಡ್ಡದಾಗಿ ಬೆಳೆಯುತ್ತೆ. ಇದರಲ್ಲಿ ಗೆಲ್ಲೋರು ಎಐ ಸ್ಪೆಷಲಿಸ್ಟ್ಗಳಲ್ಲ, ಬದಲಾಗಿ ಯಾರು ಇದನ್ನ ಬೇಗ ಗುರುತಿಸ್ತಾರೋ ಅವರು. ಅಂದ್ರೆ ಇದು ಕೇವಲ ಟೆಕ್ನಾಲಜಿ ಬಗ್ಗೆ ಅಲ್ಲ, ಸರಿಯಾದ ಟೈಮ್ನಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದ್ರ ಬಗ್ಗೆ. ಇದೇ ನೋಡಿ ಇಲ್ಲಿನ ಸೀಕ್ರೆಟ್. ಸರಿ, ಈ ಹೊಸ ಗೋಲ್ಡ್ ರಶ್ನಲ್ಲಿ ನಾವು ಮಾತಾಡ್ತಿರೋ ಚಿನ್ನ ಅಂದ್ರೆ ಏನು? ಅದು ಬೇರೇನೂ ಅಲ್ಲ, ಸ್ವತಃ ಟೆಕ್ನಾಲಜಿಯೇ. ಹೌದು, ಇದ್ದಕ್ಕಿದ್ದಾಗಿ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಈಗ ಎಲ್ಲರಿಗೂ ಸುಲಭವಾಗಿ ಸಿಗುವಂತಾಗಿದೆ. ಅಂದ್ರೆ ಇವತ್ತು ಮನುಷ್ಯನ ಧ್ವನಿಯಷ್ಟೇ ಸಹಜವಾಗಿ ಕೇಳೋ ವಾಯ್ಸ್ ಎಐ ಅನ್ನೋದು, ಅದನ್ನ ಸೃಷ್ಟಿಸೋ ತಂತ್ರಜ್ಞಾನ ಈಗ ಎಲ್ಲರ ಕೈಗೆ ಸಿಗುವಷ್ಟು ಸುಲಭ ಮತ್ತೆ ಅಗ್ಗ ಆಗಿದೆ. ಮೊದಲೆಲ್ಲ ಇದು ತುಂಬ ಕಷ್ಟದ ಕೆಲಸ ಆಗಿತ್ತು, ಆದರೆ ಈಗ ಹಾಗಲ್ಲ. ಇದೊಂದು ಕಮಾಡಿಟಿ ಥರ ಆಗ್ಬಿಟ್ಟಿದೆ. ಅಂದ್ರೆ ಯಾರಿಗೆ ಬೇಕೋ ಅವರೆಲ್ಲ ಇದನ್ನ ಬಳಸಬಹುದು. ಒಂದು ವಾಯ್ಸ್ ಎಐ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ಅದರಲ್ಲಿ ಮುಖ್ಯವಾಗಿ 3 ಭಾಗಗಳಿದೆ. ಫಸ್ಟ್, ಎಸ್ಟಿಟಿ ಅಂದ್ರೆ ಸ್ಪೀಚ್ ಟು ಟೆಕ್ಸ್ಟ್. ಇದು ನಾವು ಮಾತಾಡಿದ್ದನ್ನ ಕೇಳಿಸ್ಕೊಂಡು ಅದನ್ನ ಟೆಕ್ಸ್ಟ್ ಆಗಿ ಬದಲಾಯಿಸುತ್ತೆ. ನೆಕ್ಸ್ಟ್, LLM ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಇದನ್ನ ಎಐನ ಮೆದುಳು ಅನ್ನಬಹುದು. ಇದು ಆ ಟೆಕ್ಸ್ಟನ್ನ ಅರ್ಥ ಮಾಡ್ಕೊಂಡು ಏನು ಉತ್ತರ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಕೊನೆಗೆ TTS ಅಂದ್ರೆ ಟೆಕ್ಸ್ಟ್ ಟು ಸ್ಪೀಚ್. ಇದು ಆ ಉತ್ತರವನ್ನ ಮತ್ತೆ ನಮ್ಮ ತರಾನೇ ಧ್ವನಿಯ ರೂಪದಲ್ಲಿ ಮಾತನಾಡುತ್ತೆ. ಸಿಂಪಲ್ ಅಲ್ವಾ? ಹಳೆ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ಶುರುವಾದಾಗ ಚಿನ್ನ ತೆಗ್ದೋರ್ಗಿಂತ ಹೆಚ್ಚು ದುಡ್ಡು ಮಾಡಿದ್ದು ಯಾರು ಗೊತ್ತಾ? ಸಲಿಕೆ ಗುದ್ಲಿ ಮಾಡಿದವರು. ಅದೇ ಲಾಜಿಕ್ ಇಲ್ಲೂ ವರ್ಕ್ ಆಗುತ್ತೆ. ವಾಯ್ಸ್ ಎಐ ಟೆಕ್ನಾಲಜಿಯನ್ನ ಬಳಸಿ ಒಂದು ಏಜೆನ್ಸಿ ಶುರು ಮಾಡೋದು ಸದ್ಯದ ಮಟ್ಟಿಗೆ ತುಂಬಾ ಲಾಭದಾಯಕವಾದ ಬಿಸ್ನೆಸ್ ಐಡಿಯಾ. ಮ್ಯಾನೇಜ್ಮೆಂಟ್ ಗುರು ಪೀಟರ್ ಡ್ರಕರ್ ಹೇಳ್ದ ಈ ಮಾತು ಇಲ್ಲಿ ಪರ್ಫೆಕ್ಟ್ ಆಗಿ ಸೂಟ್ ಆಗತ್ತೆ. ಸುಮ್ಮನೆ ಟೆಕ್ನಾಲಜಿ ಇದೆ ಅಂತ ಹೇಳೋದಕ್ಕಿಂತ ಈ ವಾಯ್ಸ್ ಎಐ ಅನ್ನೋದು ಯಾವ ಬಿಸ್ನೆಸ್ನ, ಯಾವ ನಿರ್ದಿಷ್ಟ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅಂತ ನಾವು ಸರಿಯಾಗಿ ಕಂಡಿಡಿದ್ರೆ ಆ ಸೇವೆ ತಾನಾಗಿಯೇ ಮಾರಾಟವಾಗುತ್ತೆ. ಇಲ್ಲಿದೆ ನೋಡಿ ಕೆಲವು ರೆಡಿಮೇಡ್ ಅವಕಾಶಗಳು. ಕ್ಲಿನಿಕ್ಗಳಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದು, ಇ-ಕಾಮರ್ಸ್ ಸೈಟ್ಗಳಲ್ಲಿ ಆರ್ಡರ್ ಸ್ಟೇಟಸ್ ತಿಳಿಸೋದು, ರಿಯಲ್ ಎಸ್ಟೇಟ್ನಲ್ಲಿ ವಿಚಾರಣೆಗಳನ್ನು ನಿಭಾಯಿಸೋದು. ಹೀಗೆ ಪದೇ ಪದೇ ಬರೋ ಕಾರ್ಯಗಳನ್ನು ಆಟೋಮೇಟ್ ಮಾಡೋಕೆ ಇದೊಂದು ಅದ್ಭುತ ಅವಕಾಶ. ಈ ಕ್ಷೇತ್ರಗಳಲ್ಲಿ ಬೇಗನೆ ರಿಸಲ್ಟ್ಸ್ ತೋರಿಸ್ಬೋದು. ಹಾಗಿದ್ರೆ ಒಂದು ವಾಯ್ಸ್ ಎಐ ಏಜೆನ್ಸಿ ಶುರು ಮಾಡೋದು ಹೇಗೆ? ತುಂಬಾ ಕಷ್ಟನಾ? ಖಂಡಿತ ಇಲ್ಲ. ನೋಡಿ, ಇಲ್ಲೊಂದು ಸಿಂಪಲ್ 4 ಸ್ಟೆಪ್ ಪ್ಲಾನ್ ಇದೆ. ಮೊದಲು ನಮಗೆ ಚೆನ್ನಾಗಿ ಗೊತ್ತಿರೋ ಒಂದೇ ಒಂದು ಬಿಸ್ನೆಸ್ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿರೋ ಒಂದು ನಿರ್ದಿಷ್ಟ ಸಮಸ್ಯೆಗೆ ಒಂದು 90 ಸೆಕೆಂಡ್ ಡೆಮೋ ರೆಡಿ ಮಾಡಬೇಕು. ಆಮೇಲೆ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಸಂಪರ್ಕ ಮಾಡಿ ನೋಡಿ, ನಿಮ್ಮ ಈ ಸಮಸ್ಯೆಯನ್ನ ನಾವು ಹೀಗೆ ಬಗೆಹರಿಸ್ತೀವಿ ಅಂತ ತೋರಿಸ್ಬೇಕು. ಕೊನೆಗೆ ಒಂದು ಸಿಂಪಲ್ ಫಿಕ್ಸ್ಡ್ ಪ್ರೈಸ್ ಪ್ಯಾಕೇಜ್ ಆಫರ್ ಮಾಡಿದ್ರೆ ಆಯ್ತು, ಅಷ್ಟೇ. ತಿಂಗಳಿಗೆ $30,000. ಹೌದು, ಇದು ಅಸಾಧ್ಯವೇನಲ್ಲ. ಸರಿಯಾದ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅದರ ಮೇಲೆ ಪೂರ್ತಿ ಗಮನ ಹರಿಸಿದ್ರೆ ಈ ಬಿಸ್ನೆಸ್ ಮಾಡೆಲಿಂದ ಈ ಮಟ್ಟದ ಆದಾಯ ಗಳಿಸೋಕೆ ಸಾಧ್ಯವಿದೆ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ವಾಸ್ತವ. ಸರಿ, ಈ ಎಐ ಏಜೆಂಟ್ಗಳನ್ನ ರನ್ ಮಾಡಕ್ಕೆ ನಿಜವಾಗ್ಲೂ ಎಷ್ಟು ಖರ್ಚಾಗುತ್ತೆ? ಆ ಸಲಿಕೆಗಳ ಅಸಲಿ ಬೆಲೆ ಏನು ಅಂತ ಈಗ ನೋಡೋಣ. ಬನ್ನಿ, ಪ್ರತಿಯೊಂದು ಟೆಕ್ನಾಲಜಿಯ ಖರ್ಚು ವೆಚ್ಚವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಟೇಬಲ್ ಅನ್ನೊಮ್ಮೆ ನೋಡಿ. ಸ್ಪೀಚ್ ಟು ಟೆಕ್ಸ್ಟ್ ಅಂದ್ರೆ ನಮ್ಮ ಮಾತನ್ನ ಟೆಕ್ಸ್ಟ್ ಆಗಿ ಪರಿವರ್ತಿಸೋ ಖರ್ಚು ಪ್ರತಿ ನಿಮಿಷಕ್ಕೆ 1 ಸೆಂಟ್ಗಿಂತಾನೂ ಕಡಿಮೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಈ ಟೆಕ್ನಾಲಜಿ ಈಗ ಎಲ್ಲರಿಗೂ ಕೈಗೆಟುಕುವಷ್ಟು ಅಗ್ಗವಾಗಿದೆ. ಮುಂದಿನದು LLM ಅಂದ್ರೆ ಎಐನ ಮೆದುಳು. ಇಲ್ಲೂ ಅಷ್ಟೇ, ಬೆಲೆಗಳು ಎಷ್ಟು ಕಾಂಪಿಟೇಟಿವ್ ಆಗಿವೆ ಅಂತ ನೋಡಿ. ಕೆಲವು ಮಾಡೆಲ್ಗಳಿಗೆ ಪ್ರತಿ ನಿಮಿಷಕ್ಕೆ ಆಗೋ ಖರ್ಚು 1 ಪೈಸೆಗಿಂತಾನೂ ಕಡಿಮೆ. ನಂಬಕ್ಕಾಗಲ್ಲ ಅಲ್ವಾ? ಕೊನೆಯದಾಗಿ TTS ಅಂದ್ರೆ ಎಐಗೆ ಧ್ವನಿ ಕೊಡೋ ಟೆಕ್ನಾಲಜಿ. ಸಾಮಾನ್ಯವಾಗಿ ಈ 3ರಲ್ಲಿ ಇದೇ ಸ್ವಲ್ಪ ಕಾಸ್ಟ್ಲಿ, ಆದರೂ ಪ್ರತಿ ನಿಮಿಷಕ್ಕೆ ಕೇವಲ ಕೆಲವು ಸೆಂಟ್ಗಳಷ್ಟೇ. ಅಂದ್ರೆ ಓವರಾಲ್ ಖರ್ಚು ನೋಡಿದ್ರೆ ತುಂಬಾನೇ ಕಡಿಮೆ. ಹಾಗಿದ್ರೆ ಇವೆಲ್ಲದರ ಒಟ್ಟು ಸಾರಾಂಶ ಏನು? ದೊಡ್ಡ ದೊಡ್ಡ ಕಂಪನಿಗಳು ಒಂದಕ್ಕೊಂದು ಪೈಪೋಟಿ ಮಾಡ್ತಿರೋದ್ರಿಂದ ಈ ಟೆಕ್ನಾಲಜಿಯ ಬೆಲೆ ದಿನೇ ದಿನೇ ಇನ್ನೂ ಕಡಿಮೆ ಆಗ್ತಾನೇ ಇದೆ. ಅಂದ್ರೆ ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಡೋದು ಇನ್ನಷ್ಟು ಸುಲಭವಾಗ್ತಾ ಇದೆ. ಓಕೆ, ಅವಕಾಶಗಳ ಬಗ್ಗೆ ಮಾತಾಡಿದ್ದಾಯ್ತು. ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ. ಯಾವುದೇ ಕ್ಷೇತ್ರ ವೇಗವಾಗಿ ಬೆಳೆಯುತ್ತೆ ಅಂದ್ರೆ ಅಲ್ಲಿ ಸವಾಲುಗಳು ಮತ್ತೆ ರಿಸ್ಕ್ಗಳು ಕೂಡ ಇದೇ ಇರುತ್ತೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಕೆಲವು ಸವಾಲುಗಳಿವೆ. ಈ ಚಾರ್ಟ್ ನೋಡಿ, ಪರಿಸ್ಥಿತಿ ತಾನಾಗಿಯೇ ಅರ್ಥ ಆಗುತ್ತೆ.
ಪ್ರಸಿದ್ಧ ಸ್ಟಾರ್ಟಪ್ ಆಕ್ಸಿಲರೇಟರ್ ಆದ ವೈ ಕಾಂಬಿನೇಟರ್ನ ಇತ್ತೀಚಿನ ಬ್ಯಾಚ್ನಲ್ಲಿ ಸುಮಾರು 22% ಕಂಪನಿಗಳು ವಾಯ್ಸ್ ಟೆಕ್ನಾಲಜಿ ಮೇಲೆಯೇ ಕೆಲಸ ಮಾಡ್ತಿವೆ. ಅಂದ್ರೆ ಸ್ಪರ್ಧೆ ಎಷ್ಟು ತೀವ್ರವಾಗಿದೆ ಅಂತ ನೀವೇ ಊಹಿಸಬಹುದು. ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲೋದು ಒಂದು ದೊಡ್ಡ ಚಾಲೆಂಜ್. ಇಲ್ಲಿ ನಾವು ಗಮನಿಸಬೇಕಾದ ಒಂದು ದೊಡ್ಡ ಅಪಾಯ ಅಂದ್ರೆ ರಿಪಿಟೇಟಿವ್ ಕಂಟೆಂಟ್ ಅಥವಾ ಪುನರಾವರ್ತಿತ ವಿಷಯ. ಅಂದ್ರೆ ಹೆಚ್ಚು ಕಡಿಮೆ ಒಂದೇ ತರಹದ ಕಡಿಮೆ ಮೌಲ್ಯದ ಕಂಟೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿಸೋದು. ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ಈಗ ಇದ್ರ ಮೇಲೆ ತುಂಬಾನೇ ಕಠಿಣ ಕ್ರಮ ತಗೊಳ್ತಿವೆ. ಹಾಗಾಗಿ ಎಐ ಅನ್ನೋದನ್ನ ಒಂದು ಕ್ರಿಯೇಟಿವ್ ಟೂಲ್ ಆಗಿ ಬಳಸೋದಕ್ಕೂ ಸ್ಪ್ಯಾಮ್ ತರ ಒಂದೇ ಕಂಟೆಂಟನ್ನು ಸಾವಿರಾರು ಬಾರಿ ಸೃಷ್ಟಿಸೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಾವೇನಾದ್ರೂ ಹೊಸ ಮೌಲ್ಯವನ್ನು ಸೇರಿಸ್ತಾ ಇದೀವಾ ಅನ್ನೋದೇ ಇಲ್ಲಿನ ಪ್ರಮುಖ ಪ್ರಶ್ನೆ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಕೇವಲ ಅವಕಾಶವನ್ನು ಬಳಸ್ಕೊಳ್ಳೋದಲ್ಲ, ಬದಲಾಗಿ ದೀರ್ಘಕಾಲ ಉಳಿಯುವಂತಹ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅನ್ನು ಹೇಗೆ ಕಟ್ಟೋದು. ದೀರ್ಘಕಾಲ ಯಶಸ್ವಿಯಾಗಬೇಕಂದ್ರೆ ಈ 3 ಅಂಶಗಳನ್ನ ನೆನಪಿನಲ್ಲಿಟ್ಕೊಳ್ಬೇಕು. 1. ಸಿಂಪಲ್ ಕರೆಗಳನ್ನ ಅಟೆಂಡ್ ಮಾಡೋದನ್ನ ಬಿಟ್ಟು ಒಂದು ಇಂಡಸ್ಟ್ರಿಯ ಸಂಕೀರ್ಣ ಸಮಸ್ಯೆಗಳನ್ನ ಬಗೆಹರಿಸಬೇಕು. 2. ಕೇವಲ ಸಹಾಯ ಮಾಡೋದಲ್ಲ, ಒಂದು ಕೆಲಸವನ್ನ ಪೂರ್ತಿಯಾಗಿ 100% ಆಟೋಮೇಟ್ ಮಾಡಬೇಕು. 3. ಗ್ರಾಹಕರಿಗೆ ಬಳಸಲು ತುಂಬಾನೇ ಸುಲಭವಾಗಿರೋ ರೆಡಿ ಟು ಯೂಸ್ ಪರಿಹಾರವನ್ನ ನೀಡಬೇಕು. ಹಾಗಿದ್ರೆ ನಾವು ಇಲ್ಲಿಂದ ಕಲಿಬೇಕಾದ ಅತಿದೊಡ್ಡ ಪಾಠವೇನು? ಕೇವಲ ಟೆಕ್ನಾಲಜಿ ಇದೆ ಅನ್ನೋ ಕಾರಣಕ್ಕೆ ಯಾರೂ ಗೆಲ್ಲಲ್ಲ. ನಿಜವಾದ ಗೆಲುವು ಇರೋದು ಒಂದು ಇಂಡಸ್ಟ್ರಿಯನ್ನ ಆಳವಾಗಿ ಅರ್ಥ ಮಾಡಿಕೊಂಡು ಅಲ್ಲಿನ ನಿಜವಾದ ಸಮಸ್ಯೆಗಳಿಗೆ ಯಾರೂ ಇಲ್ಲ ಅನ್ನಲಾಗದಂಥ ಪರಿಹಾರವನ್ನ ನೀಡೋದ್ರಲ್ಲಿ. ಜ್ಞಾನವೇ ಇಲ್ಲಿ ನಿಜವಾದ ಶಕ್ತಿ. ಈ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಮನುಷ್ಯ ಮತ್ತು ಕಂಪ್ಯೂಟರ್ ನಡುವಿನ ಮಾತುಕತೆಯ ಭವಿಷ್ಯ ಹೇಗಿರಬಹುದು? ವಾಯ್ಸ್ ಅಂದ್ರೆ ಧ್ವನಿ ಅನ್ನೋದು ಕೊನೆಯ ಮೆಟ್ಟಿಲ್ಲ, ಅಥವಾ ಇದು ಕೇವಲ ಒಂದು ಹಂತನ? ಮುಂದೆ ಎಲ್ಲವೂ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಎಐ ಏಜೆಂಟ್ಗಳೇ ನೋಡ್ಕೊಡುತ್ತವ? ಈ ಬಗ್ಗೆ ಯೋಚಿಸ್ತೀರಿ.